ನಿಮ್ಮ ಕಾನ್ಸಿಯಸ್ ಮೈಂಡ್ ಅನ್ನೋದು ಜಾಸ್ತಿ ಯಾವುದರ ಬಗ್ಗೆ ಆಲೋಚನೆ ಮಾಡುತ್ತೋ, ಯಾವುದನ್ನ ತುಂಬಾ ಬಲವಾಗಿ ಬೇಕು ಅಂತ ಅಂದುಕೊಳ್ಳುತ್ತೋ ಅದನ್ನ ಮಾತ್ರವೇ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನಿಮಗೆ ಕೊಡೋದನ್ನೋದು ನಡೆಯುತ್ತದೆ. ಉದಾಹರಣೆಗೆ, ನೀವು ನಿಮಗೆ ಇಷ್ಟ ಇಲ್ಲದಿರೋದ್ರ ಬಗ್ಗೆ, ಇಲ್ಲಾಂದ್ರೆ ನಿಮಗೆ ಇಷ್ಟ ಇಲ್ಲದಿರೋರ ಬಗ್ಗೆ ಜಾಸ್ತಿ ಆಲೋಚನೆಯನ್ನ ಮಾಡ್ತಾ ಇರ್ತೀರಾ. ಹೀಗೆ ಆಲೋಚಿಸೋದು ಯಾರು ಅಂದ್ರೆ ನಿಮ್ಮ ಕಾನ್ಸಿಯಸ್ ಮೈಂಡ್. ನಿಮ್ಮ ಕಾನ್ಸಿಯಸ್ ಮೈಂಡ್ ನಿಮಗೆ ಇಷ್ಟವಿಲ್ಲದ ವ್ಯಕ್ತಿಯ ಬಗ್ಗೆ ಪದೇ ಪದೇ ನೆನಪು ಮಾಡ್ಕೊಳ್ತಾ ಇರುತ್ತೆ. ಹೀಗೆ ನೆನಪು ಮಾಡ್ಕೊಳ್ತಾ ಇರುವಾಗ ನಿಮ್ಮ ಕಾನ್ಸಿಯಸ್ ಮೈಂಡ್ ಎಲ್ಲವೂ ಕೂಡ ನಿಮಗೆ ಇಷ್ಟವಿಲ್ಲದ ವ್ಯಕ್ತಿಯ ಆಲೋಚನೆಗಳಿಂದ ತುಂಬಿ ಹೋಗುತ್ತೆ. ಹೀಗೆ ನಿಮ್ಮ ಕಾನ್ಸಿಯಸ್ ಮೈಂಡ್ ಜಾಸ್ತಿ ಯಾವುದನ್ನ ತುಂಬಿಸಿಕೊಳ್ಳುತ್ತದೆಯೋ ಅದನ್ನೇ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನೋದು ರಿಸೀವ್ ಮಾಡಿಕೊಳ್ಳುತ್ತೆ. ಹೀಗೆ ರಿಸೀವ್ ಮಾಡಿಕೊಂಡಂತಹ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನೋದು ನಿಮ್ಮ ಕಾನ್ಸಿಯಸ್ ಮೈಂಡ್ ಅಲ್ಲಿ ತುಂಬಿಸಿಕೊಂಡ ಇಷ್ಟವಿಲ್ಲದ ವ್ಯಕ್ತಿಯನ್ನೇ ನಿಮಗೆ ಪದೇ ಪದೇ ನೋಡೋ ರೀತಿ ಮಾಡುತ್ತೆ. ಅಂದ್ರೆ ನಿಮ್ಮ ಕಾನ್ಸಿಯಸ್ ಮೈಂಡ್ ನ ಆಲೋಚನೆಗಳು ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಗೆ ಆಜ್ಞೆಯನ್ನ ಕೊಟ್ಟ ಹಾಗೆ.